ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯೋಗಾಭ್ಯಾಸದಲ್ಲಿ ರಾಜನಂತೆ ಮಿಂಚಿದಂಥ ಡಿ ಬಾಸ್ ದರ್ಶನ್. ಅಷ್ಟಕ್ಕೂ ದರ್ಶನ್ ಯೋಗ ಮಾಡ್ತಾ ಇರುವಂಥ ಫೋಟೋವನ್ನು, ಅದರಲ್ಲೂ ಜೈಲಿನಲ್ಲಿರುವಂಥ ಫೋಟೋವನ್ನು ರಿಲೀಸ್ ಮಾಡಿದ್ದು ಯಾರು, ಯಾತಕ್ಕಾಗಿ, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಒಂದು ತಿಂಗಳ ಹಿಂದೆ ದರ್ಶನ್ ಅವರ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸದ್ದನ್ನು ಮಾಡ್ತಾ ಇತ್ತು. ಅಂದರೆ ದರ್ಶನ್ ಅವರ ಮುಖಭಾವ ತುಂಬ ಕುಗ್ಗಿತ್ತು, ಸ್ವಲ್ಪ ಸೊರಗಿದಂತೆ ಕಂಡು ಬರ್ತಾ ಇತ್ತು. ಮತ್ತು ಆ ಫೋಟೋವನ್ನು ನೋಡಿದಂಥ ಅನೇಕರು ಕಾಮೆಂಟ್ ಮಾಡಿದ್ದು ದರ್ಶನ್ ಅವರ ಮಾನಸಿಕ ಸ್ಥಿತಿ ತುಂಬ ಹದಗೆಟ್ಬಿಟ್ಟಿದೆ, ದರ್ಶನ್ ಅವರ ಆರೋಗ್ಯದಲ್ಲಿ ಏರ್ಪೇರಾಗ್ಬಿಟ್ಟಿದೆ, ದರ್ಶನ್ ಅವರು ಮೊದಲಿನ ಥರ ಇಲ್ಲ, ದರ್ಶನ್ ಅವರ ಮುಖದಲ್ಲಿ ಚಾರ್ಮಿಂಗ್ ಇಲ್ಲ, ಹೀರೋ ಲುಕ್ ಇಲ್ಲ, ಏನೋ ಒಂಥರ ಅವರಿಗೆ ಫೀಲಿಂಗ್ ಕಾಡ್ತಾ ಇದೆ, ಸೊರಗಿ ಹೋಗಿದ್ದಾರೆ ಎನ್ನುವಂಥ ಒಂದು ಭಾವನೆ ಅಭಿಮಾನಿಗಳಲ್ಲಿ ಕಾಡಿತ್ತು. ಮತ್ತು ಅನೇಕರಿಗೆ ಸ್ವಲ್ಪ ಮಟ್ಟಿಗೆ ಗೊಂದಲ ಕೂಡ ಇತ್ತು. ಅದಾದ ನಂತರ ಅದು AI ವಿಡಿಯೋ, ಆ ವಿಡಿಯೋ, ಈ ವಿಡಿಯೋ, ಅದು ಫೇಕ್ ಫೋಟೋ ಎನ್ನುವುದು ಕೂಡ ಅನೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಉತ್ತರ ಕೂಡ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಒಂದು ಫೋಟೋ ರಿಲೀಸ್ ಆಗಿದೆ. ಆ ಫೋಟೋದಲ್ಲಿ ದರ್ಶನ್ ಅವರು ಬರ್ಮಡ ಮತ್ತು ಒಳ್ಳೆಯ ಸ್ಲೀವ್ ಟಿ ಶರ್ಟ್ನೊಂದಿಗೆ ಮಿರ ಮಿಂಚ್ತಾ ಇದ್ದಾರೆ. ಮತ್ತು ಎಲ್ಲೋ ಒಂದು ಕ್ಯಾಮ್ರಾ ತನ್ನನ್ನು ನೋಡ್ತಾ ಇದ್ದೇನೆ ಅಂತ ದೃಷ್ಟಿಗಾಗಿ, ಕಾರಣಕ್ಕಾಗಿ ಒಂದು ಒಳ್ಳೆಯ ರಾಜನ ಥರ ಲುಕ್ಕನ್ನು ಕೂಡ ಕೊಟ್ಟಿದ್ದಾರೆ. ಅದರ ಅರ್ಥ ಇಷ್ಟೇ, ಯಾರ್ದೋ ಒಂದು ಕ್ಯಾಮ್ರಾದಲ್ಲಿ, ಯಾರ್ದೋ ಒಂದು ಮೊಬೈಲಲ್ಲಿ ದರ್ಶನ್ ಅವರ ಆ ರಾಜನ ಲುಕ್ ಸರಿಯಾಗಿದೆ. ಮತ್ತು ಆ ಲುಕ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸದ್ದನ್ನು ಮಾಡ್ತಿದೆ. ಅಷ್ಟಕ್ಕೂ ಯಾವಾಗ ಫೋಟೋ ತೆಗೆದಿದ್ದು ಅದು ಕೂಡ ಇವತ್ತು ವಿಶ್ವದಾದ್ಯಂತ 12ನೆಯ ಯೋಗ ದಿನಾಚರಣೆ. ಪ್ರಪಂಚವೇ ಕೂಡ ಭಾರತದ ಒಂದು ಯೋಗಾಭ್ಯಾಸಕ್ಕಾಗಿ ಸೆಲ್ಯೂಟ್ ಹೊಡೆದು ಪ್ರಪಂಚದಾದ್ಯಂತ ಅನೇಕರು ಕೋಟಿ ಸಂಖ್ಯೆಯಲ್ಲಿ ಜನರು ಯೋಗವನ್ನು ಅಭ್ಯಾಸ ಮಾಡಿ ತಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಅದರ ಒಂದು ಹಂತವಾಗಿ ನಮ್ಮ ಕರ್ನಾಟಕದ ಸರ್ಕಾರಿ ಇಲಾಖೆಯಲ್ಲಿ, ಅನೇಕ ಇಲಾಖೆಯಲ್ಲಿ ಯೋಗವನ್ನು ಅಭ್ಯಾಸ ಮಾಡ್ತಿದ್ರು. ಹಾಗಾಗಿ ಅಂದರೆ ನಮ್ಮ ಜೈಲಲ್ಲೂ ಕೂಡ, ಪರಪ್ಪನ ಅಗ್ರಹಾರ ಜೈಲಲ್ಲೂ ಕೂಡ ಅಲೋಕ್ ಕುಮಾರ್ ಅವರ ಸಲಹೆಯಂತೆ, ಅಂದರೆ ಪ್ರತಿದಿನ ಅಲ್ಲಿ ಯೋಗ ನಡೆಯುತ್ತೆ. ಬೆಳಗ್ಗೆ ಕೈದಿಗಳಿಗೆ ಯೋಗಾಭ್ಯಾಸವನ್ನು 10 ರಿಂದ 12 ನಿಮಿಷ ಯೋಗಾಭ್ಯಾಸವನ್ನು ಹೇಳ್ಕೊಡ್ತಾರೆ. ಅದಾದ ನಂತರ ವರ್ಷಕ್ಕೊಮ್ಮೆ ಜೂನ್ 21ರಂದು ಯೋಗಾಭ್ಯಾಸ ನಡೆಯುತ್ತೆ, ಯೋಗ ಡೇ ನಡೆಯುತ್ತೆ. ಅಲ್ಲಿ ಎಲ್ಲರೂ ಸಾಮೂಹಿಕವಾಗಿ, ಎಲ್ಲ ಜೈಲಿನ ಕೈದಿಗಳು, ಆರೋಪಿಗಳು ಮತ್ತು ಅಲ್ಲಿ ವಿಚಾರಣಾಧೀನ ಕೈದಿಗಳು ಕೂಡ ಯೋಗ ದಿನದಂದು ಯೋಗಾಭ್ಯಾಸ ಮಾಡಬೇಕಾಗತ್ತೆ. ಮತ್ತು ಒಂದು ಕಸರತ್ತನ್ನು ಕೂಡ ಮಾಡಬೇಕಾಗತ್ತೆ. ಅಲ್ಲಿ ಎಲ್ಲರೂ ಇರ್ತಾರೆ, ಸಾಲಾಗಿ ಅಲ್ಲಿ ಆವರಣದಲ್ಲಿ ಯೋಗ ಮಾಡ್ತಾರೆ. ಎಲ್ಲವೂ ಆಗ್ತಾ ಇರುವಾಗ ಇದೀಗ ದರ್ಶನ್ ಅವರು ಕೂಡ ತಮ್ಮ ಒಂದು ಬರ್ಮಡ ಮತ್ತು ಒಂದು ಟಿ ಶರ್ಟ್ನಲ್ಲಿ ಮಿರ ಮಿಂಚಿ ಯೋಗ ಮಾಡ್ತಾ ಇದ್ದು, ಅದು ಕೂಡ ಸರಿಯಾಗಿದೆ. ಫೋಟೋ ಕ್ಯಾಮ್ರಾದಲ್ಲಿ, ಅದು ಮೊಬೈಲ್ ಸರಿಯಾಯಿತು ಅಥವಾ ಕ್ಯಾಮ್ರಾದಲ್ಲಿ ಸರಿಯಾಯಿತು ಗೊತ್ತಿಲ್ಲ. ಆದರೆ ಯಾಕೆ ಸರಿಯಾಯಿತು, ಇದು ಈಗ ಅತ್ಯಂತ ದೊಡ್ಡ ಪ್ರಶ್ನೆಯಾಗಿದೆ. ಆದರೆ ಒಂದು ಹಂತಕ್ಕೆ ಕಳೆದ ಒಂದು ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದಂಥ ಒಂದು ಫೋಟೋಗೂ ಜೊತೆಗೆ ಈಗ ಸದ್ದು ಮಾಡ್ತಾ ಇರುವಂಥ ಸದೃಢವಾದಂಥ ಮುಖಭಾವದಲ್ಲಿ ಯಾವುದೇ ಚೇಂಜ್ ಕಾಣದಂಥ ಮತ್ತು ಎಲ್ಲೋ ಒಂದು ಕಡೆ ಮೈಂಡಲ್ಲಿ ಫಿಕ್ಸ್ ಆಗಿದಂಥ, ಅಂದರೆ ಸದ್ಯ 1 ವರ್ಷ ತಾನು ಹೊರಗೆ ಬರಲ್ಲ, 1 ವರ್ಷದ ನಂತರ ಪಕ್ಕಾ ನಾನು ಹೊರಗೆ ಬರ್ತೇನೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಕೂಡಿರುವಂಥ ದರ್ಶನ್ ಕೆಲವೊಂದು ಚಟುವಟಿಕೆಗಳನ್ನು, ಆರೋಗ್ಯ ವೃದ್ಧಿಕರದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಆಗೋಯ್ತು, ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡುವ, ಜನರಿಗೆ ಹೆಲ್ಪ್ ಮಾಡುವ, ಸಕ್ರಿಯವಾಗಿ ಚಲನಚಿತ್ರದಲ್ಲಿ ಪಾಲ್ಗೊಳ್ಳುವ, ಆ ಮುಖಾಂತರ ತನ್ನ ಹಿಂದಿನ ಎಲ್ಲವೂ ಕೂಡ ಮರೆತು ಹೊಸದ ದರ್ಶನ ಆಗಿ ಬಾಳಬೇಕೆನ್ನುವಂಥ ಒಂದು ಯೋಚನೆ ಕಂಡಿರಬೇಕು. ಹಾಗಾಗಿ ದರ್ಶನ್ ಅವರ ಫೋಟೋ ನೋಡಿದಂಥ ಅನೇಕರು ನನಗೆ ಹೇಳಿದ ಪ್ರಕಾರ ದರ್ಶನ್ ಎಲ್ಲೂ ಕೂಡ ಸೊರಗಿಲ್ಲ, ದರ್ಶನ್ ಅವರ ಹೀರೋ ಲುಕ್ ಎಲ್ಲೂ ಕೂಡ ಮಾಸಿಲ್ಲ. ದರ್ಶನ್ ಒಂದೊಳ್ಳೆ ರಾಜಂತರ ಕ್ಯಾಮ್ರಾಕ್ಕೆ ಪೋಸ್ ಕೊಟ್ಟಿದ್ದಾರೆ. ಇದು ದರ್ಶನ್ ಅವರ ಫ್ಯಾನ್ಸ್ಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು. ಜೊತೆಗೆ ಕಳೆದ ಒಂದು 4-5 ದಿನಗಳಿಂದ ಜೈಲು ವಾಸಿಯಾಗಿದ್ದಂಥ ಸಂಧ್ಯಾ ನಾಗರಾಜ್ ಕೂಡ ಪವಿತ್ರ ಜೊತೆ ಲೇಡೀಸ್ ಬ್ಯಾರೆಕನ್ನು, ಮಹಿಳಾ ಬ್ಯಾರೆಕನ್ನು ಹಂಚಿಕೊಂಡಂತರು. ಅದಾದ ನಂತರ ಅವರು ಹೊರಗೆ ಬಂದ ನಂತರ ಮಹಿಳಾ ಬ್ಯಾರೆಕ್ನಲ್ಲಿ ಯಾವುದೂ ಕೂಡ ಸರಿ ಇಲ್ಲ, ಅಲ್ಲಿ ಅವ್ಯವಸ್ಥೆ ಇದೆ. ಅದರಲ್ಲೂ ಮುಖ್ಯವಾಗಿ ಪವಿತ್ರ ಅವರಿಗೆ ಸಿಬ್ಬಂದಿಯಿಂದ ಊಟ ಹೋಗುತ್ತೆ, ಅವರು ಊಟ ತಟ್ಟೆ ಇಟ್ಕೊಂಡು ಬರಲ್ಲ, ಯೋಗಕ್ಕೆ ಬರಲ್ಲ. ಅಂದರೆ ಬೆಳಿಗ್ಗೆ ಸಂಜೆಯಿಂದ, ಅಂದರೆ ಆ ಗೇಟ್ ಲಾಕ್ ಆಗೋ ತನಕ, ಅಂದರೆ ಬ್ಯಾರಕ್ ಲಾಕ್ ಆಗೋ ತನಕ 6 ಗಂಟೆ ತನಕ ಅವರು ಹೊರಗಡೆ ಆವರಣದಿರ್ತಾರೆ. ಯಾವಾಗ ಲಾಕ್ ಆಗೋ ಸಂದರ್ಭ ಬರುತ್ತೆ ಆಗ ತಮ್ಮ ಬ್ಯಾರಕ್ ಹೋಗಿ, ಫಸ್ಟ್ ಫ್ಲೋರಿಗೆ ಹೋಗಿ ಅವರು ಸೆಲ್ಲಲ್ಲಿ ಕೂತ್ಕೊಳ್ತಾರೆ. ಹೀಗಾಗಿ ಅಲ್ಲಿ ಯಾವುದೂ ಕೂಡ ಸರಿ ಇಲ್ಲ. ಜೈಲು ಸಿಬ್ಬಂದಿ ಜೊತೆ ಸುಬ್ಬಿ ಅನ್ನುವಂಥ ಮಾತನಾಡ್ತಾರೆ, ಹಾಗೆ ಮಾತಾಡ್ತಾರೆ, ಹೀಗೆ ಮಾತಾಡ್ತಾರೆ ಅನ್ನುವಂಥ ಆರೋಪ ಕೂಡ ಮಾಡಿದ್ರು. ಜೊತೆಗೆ ಸಂಧ್ಯಾ ಮೇಲೆ NCR ಕೂಡ ದಾಖಲಾಗಿತ್ತು. ಅದಾದ ನಂತರ NCR ದಾಖಲಾದ ನಂತರವೂ ಕೂಡ ಅಲೋಕ್ ಕುಮಾರ್ ಅವರು ಕೆಲವೊಬ್ಬ ಸಿಬ್ಬಂದಿಗಳನ್ನ ಬೇರೆ ಒಂದು ವಾರ್ಡಿಗೆ ಶಿಫ್ಟ್ ಮಾಡುವಂಥದ್ದು, ಸೆಲ್ಗೆ ಶಿಫ್ಟ್ ಮಾಡುವಂಥದ್ದು ಕೂಡ ಆಗಿತ್ತು. ಮತ್ತು 3 ತಿಂಗಳ CCTV ಫುಟೇಜ್ ಕೂಡ
ಎನ್ಕ್ವೈರಿ ಮಾಡುವಂಥ ಒಂದು ಹಂತಕ್ಕೆ ಹೋಗಿತ್ತು. ಆದರೆ ದರ್ಶನ್ ಅವರಿಗೆ ಕಳೆದ 1 ವರ್ಷದಿಂದ ಆದಂಥ ನೋವು, ದರ್ಶನ್ ಅವರ ಮೇಲೆ ಇಟ್ಟಂಥ ನಿಗಾ, ದರ್ಶನ್ ಅವರಿಗೆ ಆದಂಥ ಒಂದು ಸ್ಟ್ರಿಕ್ಟ್ನೆಸ್ ಯಾವ ಜೈಲಿಗೂ ಕೈದಿಗೂ ಆಗಿಲ್ಲ. ಅಂಥದ್ದೊಂದು ಸ್ಥಿತಿಯಲ್ಲಿ ದರ್ಶನ್ ಅವರು ಎಲ್ಲೋ ಒಂದು ಕಡೆ ಸ್ವರ್ಗ ಹೋಗ್ಬಿಟ್ರು. ದರ್ಶನ್ ಅವರ ಈ ಕೊಟ್ಟಂಥ ಆತಿಥ್ಯವೂ ಕೂಡ ರಾಜಾತಿಥ್ಯ ಎಂಬಂತೆ ಬಿಂಬಿತವಾಗಿ ಅನೇಕ ಕಡೆ ಮಾಧ್ಯಮದ ಪ್ರಸಾರವಾಗಿ ಅವರಿಗೆ ದರ್ಶನ್ ಅವರ ಏನು ಮಾಡಿದ್ರೂ ಕೂಡ ಅಲ್ಲಿ ಒಂದು ಎಕ್ಸ್ಟ್ರಾ ಕಣ್ಣಿರ್ತಿತ್ತು ಮತ್ತು ಅಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಿತ್ತು. ಆದರೆ ಇದೀಗ ಪವಿತ್ರ ಕೇಸಲ್ಲಿ ಹಾಗಾಗಲಿಲ್ಲ. CCTV ಇದೆ, ಬೇರೆ ಏನಿದ್ರು ಕೂಡ ಪವಿತ್ರ ಅವರು ಒಂದೊಳ್ಳೆ ರಾಣಿ ಥರ ಮೆರಿತಾ ಇದ್ದಾರೆ. ಊಟಕ್ಕೆ ಬರಲ್ಲ, ಅವರಿಗೆ ಊಟ ಸಿಗುತ್ತೆ, ಬಟ್ಟೆ ಒಗ್ಲಿಕ್ಕೆ ಬೇರೆಯವರಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಇದರ ಮಧ್ಯೆ ಇದೀಗ ದರ್ಶನ್ ಅವರು ರಾಜನಂತೆ ಕಂಗೊಳಿಸ್ತಿರುವಂಥ ಫೋಟೋ ಒಂದು ಹಂತಕ್ಕೆ ಡಿ ಬಾಸ್ ಅವರ ಒಂದು ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದೆ. ಡಿ ಬಾಸ್ ಅವರ ಒಂದು ಅಭಿಮಾನಿ ಬಳಗದಲ್ಲಿ ಎಲ್ಲೋ ಒಂದು ಕಡೆ ಖುಷಿ ಮೂಡಿಸಿದೆ. ಹೀಗಾಗಿ ಮುಂದಿನ ವರ್ಷ ಅಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಕೆಳ ಹಂತದ ನ್ಯಾಯಾಲಯಕ್ಕೆ ಎನ್ಕ್ವೈರಿಗೆ ಸೂಚಿಸಿದೆ ಮತ್ತು ದರ್ಶನ್ ಪರ ವಕೀಲರು ಕೂಡ ಸುಪ್ರೀಂ ಕೋರ್ಟ್ನ ಜಾಮೀನನ್ನು ಸಲ್ಲಿಸಿದರು. ಆದರೆ 150-160 ಸಾಕ್ಷಿಗಳನ್ನ ಎನ್ಕ್ವೈರಿ ಮಾಡುವ ಬಾಕಿ ಇರುವುದರಿಂದ 1 ವರ್ಷದ ಒಳಗಾಗಿ ಕೆಳ ಹಂತದ ನ್ಯಾಯಾಲಯಕ್ಕೆ ಈ ಎಲ್ಲ ಎನ್ಕ್ವೈರಿಯನ್ನು ಮುಗಿಸಬೇಕು ಮತ್ತು 1 ವರ್ಷದ ಒಳಗಾಗಿ ಸುಪ್ರೀಂ ಕೋರ್ಟ್ಗೆ ಜಾಮೀನನ್ನು ಸಲ್ಲಿಸಬಹುದು ಅಥವಾ ಕೆಳ ಹಂತದ ನ್ಯಾಯಾಲಯದಲ್ಲಿ ನೀವು ಜಾಮೀನನ್ನು ಸಲ್ಲಿಸಬಹುದು ಎನ್ನುವಂಥ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಮತ್ತು ದರ್ಶನ್ ಫ್ಯಾನ್ಸ್ಗೆ ಹೋಪ್ಸ್ ಇದೆ. ದರ್ಶನ್ ಅವರ ವಕೀಲರು ಕೈ ಕೊಟ್ಟರು, ಹಾಗೆ ಹೀಗೆ ಎಲ್ಲದರ ನಡುವೆ ದರ್ಶನ್ ಅವರ ಫೋಟೋ ನೋಡಿದಂಥವ್ರಿಗೆ ಒಂದೊಳ್ಳೆಯ ಸಂತೋಷ ಅಥವಾ ಖುಷಿಯಾಗಿದೆ. ದರ್ಶನ್ ಅವರ ಮುಖಭಾವ, ಹಾವಭಾವ ನಾನು ನೋಡಿದ ಒಂದು ರೀತಿ. ಆದರೆ ಅನೇಕ ನನ್ನ ಸ್ನೇಹಿತರು ಕೂಡ ದರ್ಶನ್ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿಲ್ಲ, ದರ್ಶನ್ ಅವರು ಹೀರೋ ಲುಕ್ನಲ್ಲಿದ್ದರೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅವರು ಕುಗ್ಗಿಲ್ಲ ಅನ್ನುವಂಥ ಮಾತನ್ನು ಆಡ್ತಾಯಿದ್ದೆ. ಇದು ಒಂದು ಹಂತಕ್ಕೆ ದರ್ಶನ್ ಫ್ಯಾನ್ಸ್ಗೆ ಖುಷಿ ಕೊಡುವಂಥ ವಿಚಾರ. ಆದರೆ ಇಂಥ ಹಂತದಲ್ಲಿ ಜೈಲಿನ ಒಳಗಿರುವಂಥ ಫೋಟೋ ಯಾರು ರಿಲೀಸ್ ಮಾಡ್ತಾರೆ? ದರ್ಶನ್ ಅಥವಾ ಬೇರೆಯವರಾಗಿರ್ಬೋದು ಅಥವಾ ಏನೇ ಆಗಿದ್ರು ಕೂಡ ಆರೋಪಿಗಳ ವಿಚಾರಣಾದ ಕೈದಿಗಳ ಫೋಟೋವನ್ನು ರಿಲೀಸ್ ಮಾಡಲೇಬಾರ್ದು ಎನ್ನುವಂಥ ಅಥವಾ ಅವರ ಮುಖಭಾವವನ್ನು ಕೂಡ ಹೊರಗಡೆ ತೋರಿಸಬಾರ್ದು ಎನ್ನುವಂಥ ಲೆಕ್ಕಾಚಾರ ಇರುವಾಗ ಯಾಕೆ ಜೈಲಿನ ಒಳಗಿನಿಂದ ಫೋಟೋ ಹೊರಗೆ ಬರುತ್ತೆ? ಇದರ ಹಿಂದಿನ ಒಂದು ಷಡ್ಯಂತರ ಏನು? ದರ್ಶನ್ ಅವರು ಸ್ವರ್ಗಿರಬಹುದು ಅಥವಾ ರಾಜನಂತೆ ಕಂಗೊಳಿಸಿರಬಹುದು, ಆದರೆ ಯಾಕೆ ಅವರ ಫೋಟೋವನ್ನು ಹೊರಗಡೆ ರಿಲೀಸ್ ಮಾಡಲಾಯಿತು? ಇದರ ಹಿಂದಿನ ಉದ್ದೇಶ ಏನು? ಯಾಕೆ ಹೀಗೆ ಮಾಡಲಾಯಿತು? ಎಲ್ಲವೂ ಕೂಡ ಇದೀಗ ಒಂದು ಗೊಂದಲದ ಗೂಡಾಗಿದೆ. ಇದಕ್ಕೆ ಅಲೋಕ್ ಕುಮಾರ್ ಅವರು ಉತ್ತರವನ್ನು ಕೊಡಬಹುದು. ಯಾಕಂದರೆ ಯಾವುದೇ ಒಂದು ಒಳ್ಳೆಯ ಸಮಾರಂಭ ಆದರೂ ಕೂಡ, ಏನೇ ಒಳ್ಳೆಯ ಸಮಾರಂಭ ಒಳಗಡೆ ಜೈಲಿನ ಒಳಗಡೆ ಆದರೂ ಕೂಡ ಅದು ಹೊರಗಡೆ ಕಾಣಿಸಲೇಬಾರ್ದು. ಯಾಕಂದರೆ ಅವರು ವಿಚಾರಣಾಧೀನ ಕೈದಿಯಾಗಿರ್ತಾರೆ. ಹಾಗಾಗಿ ಆರೋಪಿ ವಿಚಾರಣಾದ ಕೈದಿ ಹೀಗಿರುವಾಗ ಅವರ ಮುಖವನ್ನು ಕೂಡ ತೋರಿಸಬಾರ್ದು ಎನ್ನುವಂಥ ರೂಲ್ಸ್ ಇರುವಾಗ ಅವರ ಮಾಸ್ಕ್ ಹಾಕಿ ಕರ್ಕೊಂಡು ಹೋಗ್ತಾರೆ. ಅಂಥ ಒಂದು ದೃಷ್ಟಿಯಲ್ಲಿರುವಾಗ ಒಳಗಿನ ಒಂದು ಫೋಟೋ ರಿಲೀಸ್ ಆಗಿ ಹೊರಗೆ ಬರುತ್ತೆ. ಇದು ಯಾಕೆ ಎನ್ನುವ ಕುತೂಹಲ, ಗೊಂದಲ, ಇದ್ರ ಹಿಂದೆ ಯಾರಿದ್ದಾರೆ ಅಥವಾ ಈ ಫೋಟೋವನ್ನು ರಿಲೀಸ್ ಮಾಡಿ ಮತ್ತೆ ದರ್ಶನ್ ಅವರ ಸಂಕಷ್ಟಕ್ಕೆ ಸಿಲುಕಿಸುವಂಥ ಪ್ರಯತ್ನ ಆಗ್ತಾ ಇದೆಯಾ? ಇವೆಲ್ಲವೂ ಕೂಡ ಯಾಕಂದರೆ ಯಾರೋ ಒಬ್ಬರು ದರ್ಶನ್ ಫ್ಯಾನ್ಸು, ದರ್ಶನ್ಗೆ ಸಂಬಂಧಪಟ್ಟವರು, ದರ್ಶನ್ ಅವ್ರ ಜೊತೆ ಮಾತನಾಡಿದಂಥವರು ಏನಾದರೂ ಫೋಟೋ ಕ್ಯಾಪ್ಚರ್ ಮಾಡಿ ಅವ್ರನ್ನ ಹೊರಗೆ ಬಿಟ್ಟರೆ ಮತ್ತೆ ಅದು ದರ್ಶನ್ ಅವರ ಮೇಲೆ ಬರುವಂಥ ಆಪಾದನೆ ಆಗತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಫೋಟೋ ನೋಡಿದಂಥ ಖುಷಿ ಇದ್ದರೂ ಕೂಡ ಮತ್ತೊಂದು ಕಡೆ ಇದರಿಂದ ದರ್ಶನ್ ಅವರಿಗೆ ಏನಾದರೂ ತೊಂದರೆ ಆಗುತ್ತಾ? ದರ್ಶನ್ ಅವರ ಆಪ್ತರು ಏನಾದರೂ ಅಲ್ಲಿ ಹೋಗಿ ಫೋಟೋ ರಿಲೀಸ್ ಮಾಡಿ ಹೊರಗೆ ಬಿಟ್ರ? ಎಲ್ಲವೂ ಕೂಡ ಗೊಂದಲ. ಒಂದು ಹಂತಕ್ಕೆ ದರ್ಶನ್ ಅವರು ಹುಷಾರಾಗಿದ್ದರೆ, ರಾಜನಂತೆ ಕಂಗೊಳಿಸ್ತಿದ್ದರೆ ಓಕೆ, ಆದರೆ ಈ ಫೋಟೋ ಯಾಕೆ ಹೊರಗೆ ಬಂತು? ಇದು ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗ್ಬೋದು. ಆದರೆ 1 ವರ್ಷ ದರ್ಶನ್ ಫ್ಯಾನ್ಸ್ಗೆ ಸ್ವಲ್ಪ ಬೇಸರ. ಅದರ ಒಳಗೆ ದರ್ಶನ್ ಅವ್ರು ಬಂದರೆ ಅಭಿಮಾನಿಗಳು ಖುಷಿಯಾಗುತ್ತೆ. ಇಲ್ಲ ಅಂದರೆ ಮುಂದಿನ ವರ್ಷ ಅಥವಾ ಒಂದು 8-9 ತಿಂಗಳ ಒಳಗಾಗಿ ಎಲ್ಲವೂ ಕೂಡ ಮುಗಿಯಬಹುದು, ಎಲ್ಲವೂ ಕೂಡ ನಿರ್ಣಯ ಕೂಡ ಆಗಬಹುದು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.